ನಮಸ್ಕಾರ ವೀಕ್ಷಕರೇ, ಕೊನೆಗೂ ಬಲೂಚಿಸ್ತಾನ್ ಪ್ರಜೆಗಳು ಪಾಕಿಸ್ತಾನದಿಂದ ತಮ್ಮ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಬಲೂಚಿಸ್ತಾನ್ ಫ್ರೀಡಂ ಫೈಟರ್ಸ್ ಭಾರತಕ್ಕೆ ಒಂದು ಪತ್ರವನ್ನ ಬರೆದು 3 ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ದಾರೆ. ಒಂದು, ಬಲೂಚಿಸ್ತಾನ್ ದೇಶವನ್ನ ಸ್ವತಂತ್ರ ದೇಶವಾಗಿ ಭಾರತ ಗುರುತಿಸಬೇಕು. ಎರಡನೇದು, ದಿಲ್ಲಿಯಲ್ಲಿ ಬಲೂಚಿಸ್ತಾನ್ನ ಒಂದು ಎಂಬಸಿಯನ್ನ ಓಪನ್ ಮಾಡಬೇಕು. ಮೂರನೇದು, ಒಂದು ವೇಳೆ ಪಾಕಿಸ್ತಾನ್ ಸೇನೆ ಅವರ ಮೇಲೆ ದಾಳಿ ಮಾಡಿದ್ರೆ ಭಾರತದ ಆರ್ಮಿ ನಮ್ಗೆ ಸಹಾಯ ಮಾಡಬೇಕು ಅಂತ ಹೇಳಿ ಬಲೂಚಿಸ್ತಾನ್ ಕೇಳ್ತಾ ಇದೆ. ಅಷ್ಟೇ ಅಲ್ಲ, ಯುನೈಟೆಡ್ ನೇಷನ್ ಗೆ ಕೂಡ 2 ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ದಾರೆ. ಆ 2 ಡಿಮ್ಯಾಂಡ್ ಅಲ್ಲಿ ಒಂದು, ಬಲೂಚಿಸ್ತಾನ್ ಅನ್ನ ಯೂನಿಯನ್ ಅಲ್ಲಿ ಗುರುತಿಸಬೇಕು, ಪಾಕಿಸ್ತಾನ ಅವರ ಮೇಲೆ ಮಾಡ್ತಾ ಇರುವ ದೌರ್ಜನ್ಯವನ್ನ ತಡಿಬೇಕು. ಎರಡನೇ ಡಿಮ್ಯಾಂಡ್, ಬಲೂಚಿಸ್ತಾನ್ ಒಳಗಡೆ UN ಪೀಸ್ ಕೀಪಿಂಗ್ ಫೋರ್ಸ್ ಅಂದ್ರೆ ಆರ್ಮಿಯನ್ನ ಇಳಿಸಬೇಕಂತ ಕೇಳ್ತಾ ಇದ್ದಾರೆ. ಅಷ್ಟಕ್ಕೂ ಸಡನ್ ಆಗಿ ಇಲ್ಲಿ ಏನಾಯ್ತು, ಅವರು ಹೇಗೆ ಸ್ವತಂತ್ರವನ್ನ ಘೋಷಣೆ ಮಾಡಿದ್ರು, ಇದಕ್ಕೆ ಸಮಾಧಾನ ಇಂಡಿಯನ್ ಆರ್ಮಿ ಪಾಕಿಗಳ ಮೇಲೆ ಮಾಡಿದ ಆಪರೇಷನ್ ಸಿಂಧೂರ್. ಆದ್ರೆ ಬಲೂಚಿಸ್ತಾನ್ ಒಂದು ಸ್ವತಂತ್ರ ದೇಶವಾಗಿ ನಿಲ್ಲೋದಕ್ಕೆ ಅವರ ಮುಂದೆ ತುಂಬಾನೇ ಸವಾಲುಗಳಿವೆ. ಅವುಗಳ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೂ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ. ಸಿಂಧೂರ್ ಆಪರೇಷನ್ ಅಲ್ಲಿ ಇಂಡಿಯನ್ ಏರ್ ಫೋರ್ಸ್ ಆಯ್ಕೆ ಮಾಡಿದ ಸ್ಟ್ರಾಟಜಿ ಪಂಜಾಬ್ ಪ್ರಾವಿನ್ಸ್ ಮೇಲೆ ದಾಳಿ ಮಾಡೋದು. ಸಿಂಧೂರ್ ಆಪರೇಷನ್ ಅಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಮುಖ್ಯವಾಗಿ ದಾಳಿ ಮಾಡಿದ್ದು ಮಸೂದ್ ನ ಹೆಡ್ ಕ್ವಾರ್ಟರ್ಸ್ ಮೇಲೆ. ಇದೇ ಪಂಜಾಬ್ ಪ್ರಾವಿನ್ಸ್ ಅಲ್ಲಿರುವ ಹಫೀದ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಕೂಡ ಇಂಡಿಯನ್ ಆರ್ಮಿ ದಾಳಿ ಮಾಡಿತ್ತು. ಅಷ್ಟೇ ಅಲ್ಲ, ಪಂಜಾಬ್ ಪ್ರಾವಿನ್ಸ್ ಸೆಂಟರ್ ಪಾಯಿಂಟ್ ಅಲ್ಲಿ ದಾಳಿ ಮಾಡಿದ್ದಾರೆ. ಇದನ್ನ ಪಾಕಿಸ್ತಾನ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಇಂಡಿಯನ್ ಆರ್ಮಿ ದಾಳಿ ಮಾಡಿದ 9 ಉಗ್ರವಾದ ಶಿಬಿರಗಳಲ್ಲಿ ಸುಮಾರು 5 ಶಿಬಿರಗಳು ಪಂಜಾಬ್ ಪ್ರಾವಿನ್ಸ್ ಅಲ್ಲೇ ಇವೆ. ಸೊ ಈ ಬಾರಿ ಪಾಕಿಸ್ತಾನ್ POK ಹತ್ರ ಮುಖ್ಯವಾಗಿ ಪಂಜಾಬ್ ಪ್ರಾವಿನ್ಸ್ ಅಲ್ಲಿ ತನ್ನ ಸೇನೆಯನ್ನ ನಿಲ್ಲಿಸಿದೆ. ಸಿಂಧೂರ್ ಯುದ್ಧದಲ್ಲಿ ಪಾಕ್ ಸೇನೆ ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ವಾ, ಸಿಂಧಿಂದ ಯುದ್ಧ ಟ್ಯಾಂಕರ್ಸ್ ಅನ್ನ, ಯುದ್ಧ ಆಯುಧಗಳನ್ನ ಹಾಗೂ ಯುದ್ಧ ಫೈಟರ್ಸ್ ಅನ್ನ ಎಲ್ಲವನ್ನ POK ಪಂಜಾಬ್ ಗಡಿಯಲ್ಲಿ ನಿಲ್ಲಿಸಿದ್ದಾರೆ. ಈ ಕಡೆ ಪಾಕಿಸ್ತಾನ ಆರ್ಮಿ ಇಂಡಿಯನ್ ಗಡಿಯಲ್ಲಿ ಬ್ಯುಸಿ ಆಗಿದ್ರೆ, ಆ ಕಡೆ ಬಲೂಚ್ ಸಹೋದರರು ಆಪರೇಷನ್ ಹೇರೋ 2.0 ಅನ್ನ ಲಾಂಚ್ ಮಾಡ್ತಾರೆ. ಇವರು ಒಂದಲ್ಲ ಎರಡಲ್ಲ, ಹೆಚ್ಚು ಕಡಿಮೆ 78 ಆಪರೇಷನ್ ಅನ್ನ ಮಾಡಿದ್ದಾರೆ. ಹೆಚ್ಚು ಕಡಿಮೆ 58 ಲೊಕೇಶನ್ ಅಲ್ಲಿ ಈ ಆಪರೇಷನ್ ಮಾಡಲಾಗಿದೆ. ಪಾಕಿಸ್ತಾನ್ ಪೆಹಲ್ಗಾಮ್ ಅಲ್ಲಿ ದಾಳಿ ಮಾಡಿಸೋದಕ್ಕೆ ಒಂದು ಸೀಕ್ರೆಟ್ ರೀಸನ್ ಬಂದು, ಬಲೂಚ್ ಫೈಟರ್ಸ್ ಪಾಕಿಸ್ತಾನ್ ರೈಲ್ ಅನ್ನ ಹೈಜಾಕ್ ಮಾಡಿ ಸುಮಾರು 200 ಪಾಕಿಸ್ತಾನ್ ಸೈನಿಕರನ್ನ ISI ಏಜೆಂಟ್ಸ್ ಅನ್ನ ಸಾಯಿಸಿದ್ದಾರೆ. ಈ ದಾಳಿ ಕೂಡ ಪೆಹಲ್ಗಾಮ್ ಅಲ್ಲಿ ದಾಳಿ ಆಗೋದಕ್ಕೆ ಒಂದು ಕಾರಣ ಕೂಡ ಆಗಿರುತ್ತೆ. ಆಸಿಮ್ ಮುನೀರ್ ಮಾಜಿ ISI ಏಜೆಂಟ್ ಅಲ್ವಾ. ISI ಏಜೆಂಟ್ಸ್ ಅನ್ನ ಸಾಯಿಸಿ ಆಸಿಮ್ ಮುನೀರ್ಗೆ ಒಂದು ದೊಡ್ಡ ಪೆಟ್ಟನ್ನೇ ಕೊಟ್ಟಿದ್ದಾರೆ ಬಲೂಚ್ ಸಹೋದರರು. ಇದರಿಂದಾನೇ ಆಸಿಮ್ ಮುನೀರ್ ಸಿವಿಲೈಸೇಷನ್ ವಾರ್ ಅನ್ನ ಶುರು ಮಾಡಿದ್ದಾನೆ. ಪೆಹಲ್ಗಾಮ್ ಅಲ್ಲಿ ದಾಳಿ ಮಾಡಿಸಿದ್ದು ಇವನೇ. ಈ ಬಲೂಚ್ ಫ್ರೀಡಂ ಫೈಟರ್ಸ್ ಅಲ್ಲಿ 2 ಟೀಮ್ಸ್ ಇವೆ. ಒಂದು ಬಲೂಚ್ ಲಿಬರೇಷನ್ ಆರ್ಮಿ, 2 ಬಲೂಚ್ ಲಿಬರೇಷನ್ ಫ್ರಂಟ್. ಈ ಇಬ್ಬರು ಒಂದಾಗಿ ಏನನ್ನ ಮಾಡಿದ್ರಂದ್ರೆ, ಕರಾಚಿ ಕೊಟ್ಟ ಹೈವೇ ಅನ್ನ ಬ್ಲಾಕ್ ಮಾಡಿದ್ದಾರೆ. ಈ ಹೈವೇ ಅನ್ನ ಬ್ಲಾಕ್ ಮಾಡಿದ ನಂತರ ಕರಾಚಿಯಿಂದ ಯಾವುದೇ ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪಾಕ್ ಆರ್ಮಿ ಬಲೂಚಿಸ್ತಾನ್ಗೆ ಬರೋದಕ್ಕಿರುವ ಎಲ್ಲಾ ಚೆಕ್ ಪಾಯಿಂಟ್ಸ್, ಎಲ್ಲಾ ಹೈವೇ ಪಾಯಿಂಟ್ಸ್ ಅನ್ನ ಬಲೂಚ್ ಸಹೋದರರು ಕಬ್ಜಾ ಮಾಡ್ಕೊಂಡಿದ್ದಾರೆ. ಈ BLA ಫೈಟರ್ಸ್ ಅಫಿಷಿಯಲ್ ಆಗಿ ಲೆಟರ್ ಬರೆದು ಏನನ್ನ ಹೇಳಿದ್ದಾರಂತ ಹೇಳ್ತೀನಿ ಕೇಳಿ. ಇವರು ಮುಖ್ಯವಾಗಿ ಕರಾಚಿ ಕೊಟ್ಟ ಹೈವೇ ಅನ್ನ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ವೆಹಿಕಲ್ಸ್ ಅನ್ನ ಚೆಕ್ ಮಾಡಿದ್ದಾರೆ. ಯಾರಾದ್ರೂ ಬಲೂಚ್ ಅಲ್ಲಿರುವ ನ್ಯಾಚುರಲ್ ರಿಸೋರ್ಸಸ್ ಅನ್ನ ಕರಾಚಿ ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರೆ ಅಂತಹ ಟ್ರಕ್ಸ್ ಅನ್ನ ಹಿಡಿತಿದ್ದಾರೆ. ಪಾಕಿಸ್ತಾನ್ ಪೊಲೀಸ್ ಸ್ಟೇಷನ್, ಆರ್ಮಿ ಪೋಸ್ಟ್, ಕಮಾಂಡ್ ಸೆಂಟರ್ ಮೇಲೆ ದಾಳಿ ಮಾಡಿದ್ದಾರೆ. ಪಾಕಿಸ್ತಾನಿ ಪೊಲೀಸರ ಮೇಲೆ ದಾಳಿ ಮಾಡ್ತಿದ್ದಾರೆ. ಗವರ್ಮೆಂಟ್ ಬಿಲ್ಡಿಂಗ್ಸ್ ಮೇಲೆ ಬಲೂಚ್ ಬಾವುಟವನ್ನ ಆರಿಸ್ತಾ ಇದ್ದಾರೆ. ಕ್ವೆಟ್ವಾ, ಕಲಾತ್ ನಂತಹ ದೊಡ್ಡ ದೊಡ್ಡ ನಗರಗಳನ್ನ ಆಲ್ರೆಡಿ ಬಲೂಚಿಗರು ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಸಿಂಧೂರ್ ಆಪರೇಷನ್ ಅಲ್ಲಿ ನಮ್ಮ ಇಂಡಿಯನ್ ಏರ್ ಫೋರ್ಸ್ ಪಾಕಿಸ್ತಾನ್ ಸೇನೆಯನ್ನ ಉಚ್ಚ ಉಯ್ಯೋ ತರ ಮಾಡಿದೆ ಅಲ್ವಾ. ಅದಕ್ಕೆ ಪಾಕಿಸ್ತಾನ ಆರ್ಮಿ ಎಲ್ಲ ಪಂಜಾಬ್ ಅಲ್ಲಿ ಗಡಿಯನ್ನ ಕಾಯ್ತಿದ್ದಾರೆ. ಇರಾನ ಹಿಲ್ಸ್ ಅಲ್ಲಿ ಬ್ರಹ್ಮೋಸ್ ಇಲ್ಲ ಇಂಡಿಯಾದ ಸ್ಪೈಸ್ ಮಿಸೈಲ್ ಕಾರಣದಿಂದ ಪಾಕಿಸ್ತಾನ ಅಲ್ಲಿ ನ್ಯೂಕ್ಲಿಯರ್ ಲೀಕೇಜ್ ಆಗಿದೆ ಅಲ್ವಾ. ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಡ್ಯಾಮೇಜ್ ಆಗಿದೆ ಅಂತ ನ್ಯೂಸ್ ಬಂದಿದೆ ಅಲ್ವಾ. ಅದರಿಂದ ರೇಡಿಯೇಷನ್ ಲೀಕ್ ಆಗಿದೆ ಅಂತ. ಅಲ್ಲಿರುವ ಗಾಳಿ, ನೀರು, ನೆಲ ಎಲ್ಲವೂ ಈಗ ಕಲುಷಿತವಾಗ್ತಾ ಇದೆ. ಸುಮಾರು 10 ಗ್ರಾಮಗಳ ಜನರನ್ನ ಪಾಕಿಸ್ತಾನ ಖಾಲಿ ಮಾಡಿಸ್ತಾ ಇದೆ ಅಂತ ವಾರ್ತೆಗಳು ಕೂಡ ಬರ್ತಾ ಇವೆ. ಸೊ ಪಾಕಿಸ್ತಾನ ಆರ್ಮಿ ತನ್ನ ಪೂರ್ತಿ ಫೋಕಸ್ ಅನ್ನ ಪಂಜಾಬ್ ಅಲ್ಲಿ ಇಟ್ಟಿದೆ. ಈ ಮಧ್ಯೆ ಬಲೂಚ್ ಫೈಟರ್ಸ್ ತಮ್ಮ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡ್ಕೊಂಡಿದೆ. ಅವರು ತಮ್ಮ ಜೆಂಡಾವನ್ನ ಆರಿಸ್ತಾ ಇರೋದನ್ನ ವಿಡಿಯೋಗಳಲ್ಲಿ ನಾವು ನೋಡಬಹುದು. ಮೀರ್ ಯಾರ್ ಬಲೂಚ್ ಏನ್ ಹೇಳ್ತಿದ್ದಾರೆ ಗೊತ್ತಾ? ಬಲೂಚ್ ಆಂತಮನ್ನ ತಯಾರಿ ಮಾಡೋದಕ್ಕೆ ಯಾರಾದ್ರೂ ಇಂಡಿಯನ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ರೆ DM ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದಷ್ಟು ಬೇಗ ಬಲೂಚಿಸ್ತಾನ್ ಒಂದು ಏರ್ಲೈನ್ಸ್ ಅನ್ನ ಕೂಡ ಲಾಂಚ್ ಮಾಡ್ತಾ ಇದೆ ಅಂತೆ. ಬಲೂಚಿಸ್ತಾನ್ ಅಲ್ಲಿರುವ ಇಂಗ್ಲಾಜಿ ಮಾತಾ ಶಕ್ತಿಪೀಠ ದೇವಾಲಯವನ್ನ ನೋಡಲು ಭಾರತೀಯರು ಬರಬೇಕು ಅಂತ ಆಹ್ವಾನ ನೀಡಲಾಗಿದೆ. ಅಷ್ಟೇ ಅಲ್ಲ, ಇನ್ಮೇಲೆ ಪಾಕಿಸ್ತಾನ್ ಪ್ರಜೆಗಳು ಬಲೂಚಿಸ್ತಾನ್ಗೆ ಬರ್ಬೇಕಂದ್ರೆ ವೀಸಾ ತಗೊಂಡೇ ಬರ್ಬೇಕಂತೆ. ಆದ್ರೆ ಬಲೂಚಿಸ್ತಾನ್ ಒಂದು ದೇಶವಾಗಿ ನಿಲ್ಬೇಕಂದ್ರೆ ತುಂಬಾನೇ ಚಾಲೆಂಜಸ್ ಇವೆ. ಅವುಗಳ ಬಗ್ಗೆ ಈಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ನಂಬರ್ 1, ಜಿಯೋಗ್ರಫಿ. 1971 ಯುದ್ಧದಲ್ಲಿ ಪಾಕಿಸ್ತಾನ್ ಒಂದು ಕಡೆ, ಬಾಂಗ್ಲಾದೇಶ್ ಮತ್ತೊಂದು ಕಡೆ ಇದೆ. ಪಾಕ್ ಸೇನೆಗೆ ಈಸ್ಟ್ ಪಾಕಿಸ್ತಾನ್ ಕಡೆ ಹೋಗೋದಕ್ಕೆ ಸಮುದ್ರ ಮಾರ್ಗದ ಮೂಲಕವೇ
ಹೋಗ್ಬೇಕು, ಇಲ್ಲ ಇಂಡಿಯಾದ ಏರ್ ಸ್ಪೇಸ್ ಅನ್ನ ಬಳಸ್ಕೊಂಡೇ ಬರ್ಬೇಕು. ಆದ್ರೆ ಇವೆರಡು ಇಂಡಿಯನ್ ಆರ್ಮಿ ಕೈಯಲ್ಲೇ ಇತ್ತು. ಅದಕ್ಕೆ ಪಾಕಿಸ್ತಾನ್ ತುಂಬಾ ಸುಲಭವಾಗಿ ಸೋಲುತ್ತೆ. ಅಂದ್ರೆ ಇಲ್ಲಿರುವ ಜಿಯೋಗ್ರಫಿ ಅಡ್ವಾಂಟೇಜ್ ಇಂದಾನೆ ನಾವು ಸುಲಭವಾಗಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನ ಸಪರೇಟ್ ಮಾಡೋದಕ್ಕೆ ಸಾಧ್ಯವಾಯಿತು. ಆದ್ರೆ ಬಲೂಚಿಸ್ತಾನ್ ವಿಷಯದಲ್ಲಿ ಈಗಾಗೋದಿಲ್ಲ. ಪಾಕಿಸ್ತಾನ ಹಾಗೂ ಬಲೂಚಿಸ್ತಾನ್ ಪಕ್ಕ ಪಕ್ಕದಲ್ಲೇ ಇವೆ. ಅಂದ್ರೆ ಭಾರತದ ಜೊತೆಗೆ ಬಲೂಚಿಸ್ತಾನ್ ಗಡಿಯನ್ನ ಹಂಚಿಕೊಳ್ಳೋದೇ ಇಲ್ಲ. ಈ ಪಾಕಿಸ್ತಾನ್ ಸೇನೆ ಪಂಜಾಬ್ ಹಾಗೂ ಪಿಒಕೆ ಅಲ್ಲಿ ಇಂಡಿಯನ್ ಆರ್ಮಿ ಮಾಡಿರುವ ದಾಳಿಗಳನ್ನ ಸುಧಾರಿಸಿಕೊಂಡು ಮತ್ತೆ ಬಲೂಚಿಸ್ತಾನ್ ಮೇಲೆ ಯುದ್ಧಕ್ಕೆ ಬರುವ ಅವಕಾಶಗಳು ಹೆಚ್ಚಿವೆ. ಪಾಕ್ ಸೇನೆ ಸುಲಭವಾಗಿ ಬಲೂಚಿಸ್ತಾನ್ ಪ್ರಜೆಗಳನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಬಲ್ಲದು. ಪಾಕ್ ಬಳಿ 4th ಜನರೇಷನ್ ಯುದ್ಧ ವಿಮಾನಗಳಿವೆ. 5 ಲಕ್ಷ ಸೈನಿಕರಿದ್ದಾರೆ. ಸೊ ಬಲೂಚಿಸ್ತಾನ್ ತನ್ನ ಸ್ವಾತಂತ್ರ್ಯವನ್ನ ಹೀಗೆ ಮೇಂಟೈನ್ ಮಾಡೋದು ಕಷ್ಟ. ಸದ್ಯಕ್ಕೆ ಪಾಕಿಸ್ತಾನ ಆರ್ಮಿ ಭಾರತದ ಗಡಿಯಲ್ಲಿದ್ದಾರೆ. ಇದರಿಂದ ಸುಲಭವಾಗಿ ಬಲೂಚ್ ಪ್ರಜೆಗಳು ತಮ್ಮ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿದ್ದಾರೆ. ಒಂದು ಬಾರಿ ಪಾಕಿಸ್ತಾನ ಆರ್ಮಿ ವಾಪಸ್ ಬಂದ್ರೆ ಈ ಸ್ವತಂತ್ರವನ್ನ ಹೋಲ್ಡ್ ಮಾಡೋದು ತುಂಬಾನೇ ಕಷ್ಟ. ಬಾಂಗ್ಲಾದೇಶನ ಸಮಯದಲ್ಲಿ ಬೆಂಗಾಲಿ ಪ್ರಜೆಗಳ ಕೋಪ ಆಕಾಶವನ್ನೇ ಮುಟ್ಟಿತ್ತು. ಬೆಂಗಾಲಿಗಳ ಸಂಖ್ಯೆ ಕೂಡ ಆ ಸಮಯದಲ್ಲಿ ಪಾಕ್ ಪ್ರಜೆಗಳಿಗೆ ಸಮನಾಗಿತ್ತು. ಈವನ್ ಎಲೆಕ್ಷನ್ ಅಲ್ಲಿ ಕೂಡ ಆ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಒಬ್ಬ ಪವರ್ಫುಲ್ ಆದ ನಾಯಕ ಇದ್ದ. ಇದರಿಂದ ಬಾಂಗ್ಲಾದೇಶ ಒಂದು ಸ್ವತಂತ್ರ ದೇಶವಾಗಿ ಏರ್ಪಡುತ್ತೆ. ಆದ್ರೆ ಇಲ್ಲಿ ಬಲೂಚ್ ಪ್ರಜೆಗಳ ಸಂಖ್ಯೆನೇ 2 ಕೋಟಿ. ಅದರಲ್ಲೂ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ಸಂಖ್ಯೆ ಸಾವಿರದಲ್ಲಿ ಇಲ್ಲ ಲಕ್ಷಗಳಲ್ಲಿ ಇರುತ್ತೆ ಅಷ್ಟೇ. ಇದರಿಂದ ಪಾಕಿಸ್ತಾನ ಸೇನೆಯ ವಿರುದ್ಧ ಗೆಲ್ಲುವುದು ಅಷ್ಟೊಂದು ಸುಲಭ ಅಲ್ಲ. ಒಂದು ವೇಳೆ ಅಫ್ಘಾನಿಸ್ತಾನ ಸಹಾಯದಿಂದ ಇದು ಸಂಪೂರ್ಣವಾಗಿ ಸ್ವತಂತ್ರ ದೇಶವಾಗಬಲ್ಲದು. ಚಾಲೆಂಜ್ ನಂಬರ್ 2, ಬಲೂಚಿಸ್ತಾನ್ ಕಡೆ ಇರುವ ಅತಿ ದೊಡ್ಡ ಸವಾಲು ಚೈನಾ. ಹೌದು, ಚೈನಾ ಬಲೂಚಿಸ್ತಾನ್ ನಲ್ಲಿ ಗ್ವಾದರ್ ಪೋರ್ಟ್ ಅನ್ನ ನಿರ್ಮಾಣ ಮಾಡಿದೆ. ಜೊತೆಗೆ ಸಿಪ್ಯಾಕ್ ಪ್ರಾಜೆಕ್ಟ್ ಅನ್ನ ಕೂಡ ಚೈನಾ ನಿರ್ಮಾಣ ಮಾಡ್ಕೊಂಡಿದೆ. ಒಂದು ವೇಳೆ ಬಲೂಚಿಸ್ತಾನ್ ಸ್ವತಂತ್ರ ದೇಶವಾದ್ರೆ ಗ್ವಾದರ್ ಪೋರ್ಟ್ ಅನ್ನ ಬಲೂಚ್ ನಾಯಕರು ಸ್ವಾಧೀನ ಮಾಡಿಕೊಳ್ತಾರೆ. ಆಲ್ರೆಡಿ ಗ್ವಾದರ್ ಅಲ್ಲಿ ಚೈನಾ ಒಂದು ಮಿನಿ ಸಿಟಿಯನ್ನೇ ಕಟ್ಕೊಂಡಿದೆ. ಗ್ವಾದರ್ ಅಲ್ಲಿ ಚೈನಾ ಬರೋಬ್ಬರಿ $60 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡಿದೆ. ಇಲ್ಲಿ ಡೀಪ್ ಸಿ ಪೋರ್ಟ್ ಅನ್ನ ಕೂಡ ಚೈನಾ ನಿರ್ಮಾಣ ಮಾಡ್ಕೊಂಡಿದೆ. ಲಾರ್ಜ್ ಕಂಟೈನರ್ ಶಿಪ್ಸ್ ಎಲ್ಲ ಇಲ್ಲೇ ಇವೆ. ಹಾಗಿದ್ದಾಗ ಚೈನಾ ಅಷ್ಟೊಂದು ಸುಲಭವಾಗಿ ಬಲೂಚಿಸ್ತಾನನ್ನ ಸ್ವತಂತ್ರವಾಗಿ ಬಿಡೋದಕ್ಕೆ ಇಷ್ಟಪಡೋದಿಲ್ಲ. ಮಿಡಲ್ ಈಸ್ಟ್ ಇಂದ ಅಂದ್ರೆ ಸೌದಿ, UAE ಇಂದ ನ್ಯಾಚುರಲ್ ಗ್ಯಾಸ್ ಅನ್ನ, ಆಯಿಲ್ ಅನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಸೇಮ್ ಅದೇ ರೀತಿಯಲ್ಲಿ ಚೈನಾ ಎಲ್ಲಾ ವಸ್ತುಗಳನ್ನ ಕೂಡ ಇದೇ ಮಾರ್ಗದಲ್ಲಿ ಎಕ್ಸ್ಪೋರ್ಟ್ ಮಾಡುತ್ತೆ. ಈ ಗ್ವಾದರ್ ಪೋರ್ಟ್ ಚೈನಾಗೆ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಇದರಿಂದ ಅಷ್ಟೊಂದು ಸುಲಭವಾಗಿ ಚೀನಾ ಇದನ್ನ ಒಪ್ಪೋದಿಲ್ಲ. ಸೊ ಚೀನಾ UN ಅಲ್ಲಿ ಬಲೂಚಿಸ್ತಾನ್ಗೆ ಅಡ್ಡಲಾಗಿ ನಿಲ್ಲುತ್ತೆ. ಬಾಂಗ್ಲಾದೇಶದ ಲಿಬರೇಷನ್ ಸಮಯದಲ್ಲಿ ಬಾಂಗ್ಲಾದೇಶದ ಅವಶ್ಯಕತೆ ಚೀನಾಗೆ ಆಗಿರ್ಲಿ ಇಲ್ಲ ಅಮೆರಿಕಾಗೆ ಆಗ್ಲಿ ಇರ್ಲಿಲ್ಲ. ಆದ್ರೆ ಇಲ್ಲಿ ಆಲ್ರೆಡಿ ಬಲೂಚಿಸ್ತಾನ್ ಅಲ್ಲಿ ಚೀನಾ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ಜೊತೆಗೆ ಪಕ್ಕದಲ್ಲಿರುವ ಇರಾನ್ ಕೂಡ ಬಲೂಚಿಸ್ತಾನ ವಿರುದ್ಧವಾಗಿ ನಿಲ್ಲುವ ಅವಕಾಶಗಳು ತುಂಬಾನೇ ಹೆಚ್ಚಿವೆ. ಹಾಗಂತ ಇಂಡಿಯನ್ ಆರ್ಮಿ ಬಲೂಚಿಸ್ತಾನ್ ಕೈಯನ್ನ ಬಿಡುತ್ತೆ ಅಂತ ಅನ್ಕೋಬೇಡಿ. ಅವ್ರಿಗೆ ಬೇಕಾದ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಇಂಡಿಯಾ ಇಂಡೈರೆಕ್ಟ್ ಆಗಿ ಮಾಡ್ತಲೇ ಇರುತ್ತೆ. ಆಲ್ರೆಡಿ ನಮ್ಮ ರಾ ಏಜೆಂಟ್ಸ್ ಅಲ್ಲಿ ಬಲೂಚಿಸ್ತಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಬಲೂಚಿಸ್ತಾನ್ ಅಲ್ಲಿ ಒಬ್ಬ ಬಿಗ್ ಲೀಡರ್ ನ ಕೊರತೆ ಇದೆ. ಮುಂದೆ ಏನಾಗುತ್ತಂತ ನೋಡೋಣ. ಇದರ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ನಾನು ಮುಂದೆ ಕೂಡ ಕೊಡ್ತಾನೆ ಇರ್ತೀನಿ. ಅದಕ್ಕೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.